ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಅರಣ್ಯವೆಂದರೆ ಅಗಾಧತೆ, ಅರಣ್ಯವೆಂದರೆ ಕರುಣಾಮಯಿ, ಅರಣ್ಯವೆಂದರೆ ಸಕಲ ಕೋಟಿ ಜೀವಗಳಿಗೆ ನೆಲೆಕೊಟ್ಟಿರೋ ಜೀವದಾತೆ. ಹೌದು, ಪ್ರಕೃತಿ ಮಡಿಲಲ್ಲಿ ಯಾರಿಗ್ತಾನೆ ಕಾಲ ಕಳೆಯೋದಕ್ಕೆ ಇಷ್ಟವಿಲ್ಲ ಹೇಳಿ? ರಿಲ್ಯಾಕ್ಸ್ಗೆ ಅಂತ ಗ್ರೀನರಿ ಕಡೆ ಟ್ರಿಪ್ ಹಾಕ್ತಾರೆ. ಏನೋ ಬೇಜಾರಾಗಿದೆ, ಮನಸ್ಸಿಗೆ ನೋವಾಗ್ತಾ ಇದೆ, ನೆಮ್ಮದಿಗೆ ಅಂತ ಕಾಡಿಗೆ ಹೋಗ್ತಾರೆ. ಮಕ್ಕಳ ಖುಷಿಗಾಗಿಯೂ ಕೂಡ ಕಾಡಿಗೆ ಹೋಗ್ತಾರೆ. ಆದರೆ ನಮ್ಮಿಂದ ಪ್ರಕೃತಿಗೆ ಸಿಗ್ತಾ ಇರುವಂತಹ ಕೊಡುಗೆ ಏನು ಅಂತ ನೋಡೋದಾದ್ರೆ ಬೆರಳಿಕೆಯನ್ನ ಎಣಿಸಬೇಕಾಗತ್ತೆ. ಹೆಚ್ಚಾಗಿ ಶೂನ್ಯವೇ ಆಗ್ಬಿಟ್ಟಿರುತ್ತೆ. ದೈನಂದಿನ ಜೀವನದಲ್ಲಿ ಅರಣ್ಯ ಸಂಪನ್ಮೂಲದ ಪಾತ್ರ ಮತ್ತು ಅದರ ವಿನಾಶದಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಆಚರಿಸಲಾಗುವಂತಹ ಈ ದಿನ ಮಾರ್ಚ್ 21 ವಿಶ್ವ ಅರಣ್ಯ ದಿನ. 1971 ನವೆಂಬರ್ನಲ್ಲಿ ಆಹಾರ ಮತ್ತು ಕೃಷಿ ಸಂಘಟನೆಯ 16ನೇ ಸಮ್ಮೇಳನದಲ್ಲಿ ವಿಶ್ವ ಅರಣ್ಯ ದಿನವನ್ನು ಆಚರಿಸುವ ನಿರ್ಣಯ ಅಂಗೀಕರಿಸಲಾಯಿತು. ವಿಶ್ವಸಂಸ್ಥೆ ಸಾಮಾನ್ಯ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ ನಡೆಸಿ ವಿವಿಧ ದೇಶಗಳು ಅರಣ್ಯದ ರಕ್ಷಣೆಗಾಗಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು ಮುಂದಿನ ಪೀಳಿಗೆಗೆ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನು ಸಾರಿ ಅರಿವು ಮೂಡಿಸಿ, ಅದರಲ್ಲೂ ವಿಶೇಷವಾಗಿ ಕಾರ್ಬನ್ ಅಂಶ ತಗ್ಗಿಸುವ ಕ್ರಮವಾಗಿಯೂ 2012ರಲ್ಲಿ ವಿಶ್ವಸಂಸ್ಥೆಯು ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತ ಘೋಷಿಸಿತು. ಪ್ರತಿ ವರ್ಷ ಅರಣ್ಯಗಳ ಸಹಯೋಗಿ ಪಾಲುದಾರಿಕೆಯು ಹೊಸ ವಿಷಯವನ್ನ ಆಯ್ಕೆ ಮಾಡುತ್ತೆ. ಈ ವರ್ಷದ ಥೀಮ್ ಏನಂದ್ರೆ ಅರಣ್ಯಗಳು ಮತ್ತು ಆಹಾರ. ಇದು ಕಾಡುಗಳು ಮತ್ತು ಜಾಗತಿಕ ಆಹಾರದ ಭದ್ರತೆಯ ನಡುವಿನ ಆಳವಾದ ಸಂಪರ್ಕವನ್ನು ಒತ್ತಿ ಹೇಳುತ್ತೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ದೇಶಗಳ ಪೈಕಿ ನಮ್ಮ ಭಾರತ 9ನೇ ಸ್ಥಾನದಲ್ಲಿದ್ದು 724,000 ಚದರ ಕಿಲೋಮೀಟರ್ ಹೊಂದಿದೆ. ಅರಣ್ಯಗಳು ಭೂಮಿಯ ಭೂಪ್ರದೇಶದ 31ರಷ್ಟಿದ್ದು ಪ್ರಪಂಚದ ಜೀವ ವೈವಿಧ್ಯದ 80ರಷ್ಟು ಹೆಚ್ಚು ಭಾಗವನ್ನು ಹೊಂದಿದ್ದು 1.6 ಶತಕೋಟಿ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕಾಡುಗಳನ್ನು ಅವಲಂಬಿಸಿದ್ದಾರೆ. ಕಾಡುಗಳು ನಮಗೆ ಆಮ್ಲಜನಕ, ಆಹಾರ, ಇಂಧನ, ಔಷಧ, ಆಧ್ಯಾತ್ಮಿಕತೆಯನ್ನು ಒದಗಿಸುತ್ತೆ. ಅರಣ್ಯ ರಕ್ಷಕರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಪ್ರತಿನಿತ್ಯವೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಡನ್ನು ರಕ್ಷಿಸ್ತಾರೆ. ಕಳ್ಳ ಸಾಗಾಣಿಕೆ ಬ್ರೇಕ್ ಹಾಕೋದು, ಮರ ಕಡಿಯೋದನ್ನು ನಿಲ್ಲಿಸೋದು, ಪೋಚಿಂಗ್, ಕಾಡಿಗೆ ಬೆಂಕಿ ಬೀಳೋದು, ಹೀಗೆ ಪ್ರತಿಯೊಂದರ ಮೇಲೂ ಕೂಡ ಗಮನ ಹರಿಸಿ ಅರಣ್ಯವನ್ನ ತಮ್ಮ ಮಕ್ಕಳಂತೆ ಕಾಯ್ತಾರೆ. ಅದೆಷ್ಟು ಅರಣ್ಯ ರಕ್ಷಕರು ಕಾಡು ಪ್ರಾಣಿಗಳಿಗೆ ಆಹಾರವಾಗಿದ್ದಾರೆ, ಇನ್ನೂ ಕೆಲವರು ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಅದೆಷ್ಟು ಅರಣ್ಯಾಧಿಕಾರಿಗಳು ತಿಂಗಳಿಗೋ ವರ್ಷಕ್ಕೊಮ್ಮೆಯೂ ತಮ್ಮ ಕುಟುಂಬಗಳನ್ನ ಕಾಣ್ತಾರೆ. ಸರ್ಕಾರ ಅಂಥವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಇದು ಕೇವಲ ಅರಣ್ಯಾಧಿಕಾರಿಗಳ ಕೆಲಸವಷ್ಟೇ ಅಲ್ಲ, ಜನರು ಸಹ ಮೂಢರಂತೆ ವರ್ತಿಸದೆ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. ಹಾಗಾದ್ರೆ ಕಾಡುಗಳು ಹೇಗೆ ಹಾನಿಗೊಳಗಾಗ್ತಿದೆ ಅಂತ ಗಮನಿಸೋದಾದ್ರೆ, ಈ ಜೀವ ವೈವಿಧ್ಯ ಪರಿಸರ ವ್ಯವಸ್ಥೆಗಳು ಮಾನವರಿಂದ ನಾಶವಾಗುವ ತೀವ್ರ ಅಪಾಯದಲ್ಲಿದೆ. ಯಾಕಂದ್ರೆ ನಾವು ಅವುಗಳ ಸಂಪನ್ಮೂಲಗಳನ್ನ ಖಾಲಿ ಮಾಡ್ತಾನೆ ಇದ್ದೇವೆ. ಪ್ರತಿ ವರ್ಷ ಜಾಗತಿಕವಾಗಿ 15 ಶತಕೋಟಿ ಮರಗಳನ್ನು ಕಡಿಯಲಾಗ್ತಿದೆ. ಒಟ್ಟಾರೆಯಾಗಿ ವರ್ಷಕ್ಕೆ ಸರಿಸುಮಾರು 1 ಲಕ್ಷ ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ನಷ್ಟ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ WWF ಕೇವಲ 7 ಉತ್ಪನ್ನಗಳಿಗೆ ಅಂದರೆ ಗೋಮಾಂಸ, ಚರ್ಮ, ಮರ, ಸೋಯಾ, ತಾಳೆ ಎಣ್ಣೆ, ತಿರುಳು ಮತ್ತು ಕಾಗದ, ಕೋಕೋ ಮತ್ತು ರಬ್ಬರ್. ಯುಕೆಯ ವಾರ್ಷಿಕ ಬೇಡಿಕೆಯು ಯುಕೆಯ ಗಾತ್ರದ ಸುಮಾರು 90ರಷ್ಟು ಭೂಪ್ರದೇಶದ ಅಗತ್ಯವಿದೆ. ಇದಲ್ಲದೆ ಬೆಳೆಗಳು ಮತ್ತು ಜಾನುವಾರುಗಳಿಗೆ ಸ್ಥಳಾವಕಾಶ ಕಲ್ಪಿಸುವ ಮಾನವರು ಅಪಾರ ಪ್ರಮಾಣದ ಅರಣ್ಯವನ್ನು ನಾಶ ಮಾಡುತ್ತಿದ್ದಾರೆ. ವಾಸ್ತವವಾಗಿ ಕೃಷಿ ವಿಸ್ತರಣೆಯು ಸುಮಾರು 88ರಷ್ಟು ಅರಣ್ಯ ನಾಶಕ್ಕೆ ಕಾರಣವಾಗಿದೆ. ಅರಣ್ಯ ನಾಶ ಮತ್ತು ಅತಿಯಾದ ಮರ ಕಡಿಯುವಿಕೆಯಂತಹ ವಿನಾಶಕಾರಿ ಚಟುವಟಿಕೆಗಳು ಕಾಡು ಪ್ರಾಣಿಗಳು ಸಂಗ್ರಹಿಸಿದ ಇಂಗಾಲವನ್ನು ಬಿಡುಗಡೆ ಮಾಡುತ್ತವೆ. ಇದು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತೆ ಮತ್ತು ಹವಾಮಾನ ಬಿಕ್ಕಟ್ಟಿನ ಪರಿಣಾಮವನ್ನು ಮತ್ತಷ್ಟು ಹದಗೆಡಿಸುತ್ತೆ. ಈ ಹೆಚ್ಚಿನ ತಾಪಮಾನವು ಅರಣ್ಯ ಭೂದೃಶ್ಯಗಳನ್ನು ಒಣಗಿಸುತ್ತೆ, ಹೆಚ್ಚು ವಿನಾಶಕಾರಿ ಕಾಡ್ಗಿಚ್ಚನ್ನು ಸೃಷ್ಟಿಸುತ್ತೆ. ಇದು ಜಾಗತಿಕ ಪರಿಣಾಮಗಳೊಂದಿಗೆ ವಿಶ್ವಚಕ್ರದಲ್ಲಿ ಮತ್ತಷ್ಟು ಇಂಗಾಲವನ್ನು ಬಿಡುಗಡೆ ಮಾಡುತ್ತೆ. ಹಾಗೆ ಮಿತಿ ಮೀರಿದ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ಹೆಚ್ಚಿನ ಅನಾಹುತಗಳಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸದಿರುವ ದೃಢ ಸಂಕಲ್ಪ ಮಾಡಬೇಕು. ಪ್ರತಿ ಮನೆ, ಶಾಲೆ, ಕಚೇರಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದನ್ನು ತಪ್ಪಿಸಬೇಕು. ಇದರಿಂದ ಮಾರಾಟಗಾರರು ಪ್ಲಾಸ್ಟಿಕ್ ವಸ್ತುಗಳ ಮಾರಾಟದಿಂದ ಹಿಂದೆ ಸರಿತಾರೆ. ಹಾಗಾದಾಗ ಮಾತ್ರ ಜಿಲ್ಲೆ ಪ್ಲಾಸ್ಟಿಕ್ ಮುಕ್ತ ಅನ್ನುವಂಥ ಹೆಸರಿಗೆ ಅರ್ಥ ಬರುತ್ತೆ. ಆಹಾರ ವ್ಯರ್ಥವನ್ನು ತಪ್ಪಿಸಿ, ವ್ಯರ್ಥ ಆಹಾರವು ಘನತ್ಯಾಜ್ಯವಾಗಿ ಭೂಮಿಗೆ ಸೇರ್ಪಡೆಯಾಗುವುದರಿಂದ ಅಪಾಯಕಾರಿ ಮೀಥೇನ್ ಹೊರಸೂಸುವುದಕ್ಕೆ ಕಾರಣ ಆಗುತ್ತೆ.
ಅಲ್ಲದೆ ಆಹಾರ ಸಿದ್ಧಪಡಿಸಲು ಉಪಯೋಗಿಸುವಂತಹ ಇಂಧನ ಸಾಗಾಣಿಕೆಯಿಂದ ಉಂಟಾಗುವ ವಾಯು ಮಾಲಿನ್ಯ ಇನ್ನಿತರ ಅಂಶಗಳು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆಹಾರ ವ್ಯರ್ಥ ಮಾಡದೇ ಇರುವುದರಿಂದಲೂ ಪರಿಸರವನ್ನು ಸಂರಕ್ಷಿಸಿದಂತಾಗುತ್ತೆ. ಪರಿಸರ ವಿನಾಶದಿಂದ ಮಳೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸ್ತಾ ಇದೆ. ಗಿಡಮರ ಪೋಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ. ಮನೆ ನಿರ್ಮಾಣಕ್ಕೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಮಳೆ ಕೊಯ್ಲಾಗಿರಬಹುದು, ಸೌರಶಕ್ತಿ ವ್ಯವಸ್ಥೆ ಅಳವಡಿಸಿಕೆ ಉತ್ತಮವಾಗಿದೆ. ಇನ್ನು ಕಾಡಿಗೆ ಹೋದಾಗ ಈ ರೀತಿಯಾಗಿ ನಡೆದುಕೊಳ್ಳುವುದು ಉತ್ತಮ. ಸುಗಂಧ ದ್ರವ್ಯಗಳನ್ನು ಹಾಕದೇ ಇರುವಂಥದ್ದು, ಅಲ್ಲಲ್ಲಿ ತಿಂದು ಪ್ಲಾಸ್ಟಿಕ್ ಪೇಪರ್ಗಳನ್ನು ಡಬ್ಬಿಗಳನ್ನು ಬಿಸಾಡದೇ ಇನ್ನು ರೆಸ್ಟ್ರಿಕ್ಟೆಡ್ ಇರುವಂತಹ ಏರಿಯಾಗಳಲ್ಲಿ ವಾಹನವನ್ನು ನಿಲ್ಲಿಸದೇ ಇರುವಂಥದ್ದು, ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಡದೇ ಇರುವಂಥದ್ದು, ಮೋಜು ಮಸ್ತಿಗಾಗಿ ವಾಹನಗಳಲ್ಲಿ ಹೆಚ್ಚಾಗಿ ಸೌಂಡ್ ಹಾಕೋದನ್ನು ಕಡಿಮೆ ಮಾಡುವಂಥದ್ದು, ಇದೆಲ್ಲವೂ ಅರಣ್ಯ ರಕ್ಷಣೆಗೆ ಮಾರ್ಗೋಪಾಯವಾಗಿದೆ. ಸಾಧ್ಯವಾದರೆ ಒಂದಷ್ಟು ಮರಗಿಡದ ಬೀಜಗಳನ್ನ ಸಗಣಿ ಅಥವಾ ಮಣ್ಣನ್ನು ಸೇರಿಸಿ ಉಂಡೆಗಳನ್ನಾಗಿ ಮಾಡಿ ಕಾಡಿಗೆ ತೆಗೆದಿರುವಂತಹ ಮಾರ್ಗ ಮಧ್ಯೆ ಎಸೆಯಿರಿ. ಅದರಿಂದ ಆ ಬೀಜಗಳು ಭೂಮಿಗೆ ತಲುಪಿ ಹೊಸ ಗಿಡ ಮರ ಬೆಳೆದು ಪ್ರಕೃತಿ ಸಂಪದ್ಭರಿತವಾಗುತ್ತೆ. ಅರಣ್ಯ ನಾಶ ಮಾಡದೆ ಮನೆಗೊಂದು ಮರ ಊರಿಗೊಂದು ವನ, ಕಾಡು ಬೆಳೆಸಿ ನಾಡು ಉಳಿಸಿ, ಓಝೋನ್ ಪದರ ಉಳಿಸಿ, ಕಾಡಿದ್ರೆ ಮಳೆ, ಮಳೆ ಬಿದ್ರೆ ಬೆಳೆ, ಹಸಿರೇ ಉಸಿರು ಎನ್ನುವಂತಹ ವಾಸ್ತವತೆಯನ್ನು ಅರಿತು ಕೈಲಾದಷ್ಟು ಪ್ರಕೃತಿಗೆ ನಮ್ಮ ಅಳಿಲು ಸೇವೆಯನ್ನ ಮಾಡೋಣ. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.